ಹಾಯ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಹೊಸ ರುಚಿಯನ್ನು ನೋಡೋಣ ಬನ್ನಿ. ಮೊದಲು ಸಿಹಿಯ ಮೂಲಕ ಪ್ರಾರಂಭಿಸೋಣ. ಮೊದಲಿಗೆ ನಾವು ಸಕ್ಕರೆ ಪಾಕವನ್ನು ತಯಾರಿಸೋಣ. ಇವಾಗ ನೀವು ನೋಡ್ತಿರೋ ಹಾಗೆ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ನಾವಿವತ್ತು ಬಳಸ್ತಾ ಇರೋದು MTR ಅವರ ಜಾಮೂನ್ ಮಿಕ್ಸ್. ತುಂಬ ಚೆನ್ನಾಗಿ ಉಂಡೆ ಬರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ನೀವು ಅದನ್ನು ಬಳಸ್ಕೊಂಡು ಉಂಡೆ ಕಟ್ಕೊಳ್ಳಿ. ಇವಾಗ ನಾನು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ನಾದ್ಕೋತಾ ಇದ್ದೀನಿ. ಆಮೇಲೆ 10 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಹಿಟ್ಟು ಒಂದು ಹದಕ್ಕೆ ಬಂದಿರುತ್ತೆ, ಹಾಗಾಗಿ ನಾವು ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ಹಾಗೆ ರೆಡಿಯಾಗಿರೋ ಜಾಮೂನ್ ಉಂಡೆಗಳನ್ನು ನೀವು ನೋಡ್ತಿದ್ದೀರಾ. ಹಾಗೆಯೇ ಬಾಣಲಿಯಲ್ಲಿ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ ನಂತರ ನಾವು ಜಾಮೂನ್ ಉಂಡೆಗಳನ್ನು ಒಂದೊಂದಾಗಿ ನಿಧಾನವಾಗಿ ಬಿಡೋಣ. ನಂತರ ಗೋಲ್ಡನ್ ಬ್ರೌನ್ ಬರುವ ತನಕ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ನಾವು ಯಾವತ್ತೂ ಮೀಡಿಯಂ ಫ್ಲೇಮಲ್ಲಿ ನಾವು ಆದಷ್ಟು ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಕಲರಲ್ಲಿ ಜಾಮೂನ್ ಸಖತ್ತಾಗಿ ರೆಡಿಯಾಗಿದೆ. ಇದಾದಮೇಲೆ ನಾವು ಆರಿದ ಸಕ್ಕರೆ ಪಾಕದಲ್ಲಿ ಜಾಮೂನ್ ಉಂಡೆಗಳನ್ನ ನೆನೆಸಿಡೋಣ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸಿಹಿಯಾದ ರುಚಿಕರವಾದ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಿರೋ ಹಾಗೆ ಇದೇ ರೀತಿ ಔಟ್ಪುಟ್ ನನಗೆ ಬಂದಿದ್ದು. ನಾನು ನಮ್ಮನೇಲಿ ಗುಲಾಬ್ ಜಾಮೂನ್ ಟ್ರೈ ಮಾಡಿದಾಗ ನಿಮ್ಮನೇಲೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಡೀಟೇಲ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.